ವೆಲ್ಕಮ್ ಬ್ಯಾಕ್. ಈಗಾಗಲೇ ವಾದ ಆರಂಭ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ರಾಘವನ್ 17A ಬಗ್ಗೆ ಇನ್ನಷ್ಟು ಹೇಳಬೇಕಾಗಿದೆ ಅಂತ ಹೇಳ್ತಾ ಇದ್ದಂಗೆ ಮಣಿಂದರ್ ಸಿಂಗ್ ಹೇಳಿದ್ದೇನು ಹಾಗಿದ್ರೆ ಅಂತ ಕೇಳ್ತಾ ಇದ್ದಂಗೆ ಫ್ಯಾಕ್ಟ್ಸ್ ಅನ್ನ ನೋಡಬೇಕಾಗುತ್ತೆ. ನಾನು ಇನ್ನೊಂದಿಷ್ಟು ವಿಚಾರಗಳನ್ನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಸತ್ಯಾಸತ್ಯತೆ ನೋಡೋದಕ್ಕೂ ನಾನ್ ಸತ್ಯಾಸತ್ಯತೆ ನೋಡೋದಕ್ಕೂ ಪೀಠ ಇದನ್ನು ನೋಡೋದಕ್ಕೂ ಬೇರೆಯವರು ಇದನ್ನು ನೋಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಸೊ ಈಗ ಇವರು ತಮ್ಮ ಆ್ಯಂಗಲಲ್ಲಿ ಆ 17A ಏನು ಹೇಳುತ್ತೆ, ಇಲ್ಲಿ ಪ್ರಾಸಿಕ್ಯೂಷನ್ನ ವಿಚಾರ ಯಾವ ರೀತಿ ಪ್ರಸ್ತಾಪ ಆಗುತ್ತೆ, ರಾಘವನ್ ಅವರ ಕಡೆಯಿಂದ ನೋಡಬೇಕಾಗುತ್ತೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಸವಿಸ್ತಾರವಾದ ವಾದ ಮಂಡನೆಯನ್ನು ಮಾಡ್ತಾ ಇರೋದು. ಜನಪ್ರತಿನಿಧಿಯಾದಂಥವನು ಜನ ಸೇವಕನ ಮೇಲೆ ಪ್ರಭಾವ ಬೀರಿದರೆ ಲಾಭ ಪಡೆದ್ರೆ ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂತ. CM ಸೇಫ್ ಆಗ್ತಾರಾ ಇಲ್ವಾ ಅನ್ನೋದನ್ನ ನೋಡೋಣ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ನೋಡಿ, ಸಾರ್ವಜನಿಕ ಕಚೇರಿಯನ್ನ ಪ್ರಭಾವ ಬೀರೋದಕ್ಕೆ ಬಳಸಬಾರದು, ಸ್ನೇಹಮಯಿ. ಕೃಷ್ಣಾಪರ ವಕೀಲರು ರಾಘವನ್ ಈಗ ವಾದ ಮಂಡನೆ ಮಾಡ್ತಾ ಇರೋದು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ತತ್ವಗಳ ಪ್ರಕಾರ ಸಾರ್ವಜನಿಕ ಕಚೇರಿಯನ್ನ ಪ್ರಭಾವಕ್ಕಾಗಿ ಬಳಸಬಾರದು, ನಿಮ್ಮ ಪ್ರಭಾವ ಬಳಸಿ ನಿಮಗೆ ಲಾಭ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡ್ತಾ ಇರೋದು. ಸಾರ್ವಜನಿಕ ಕಚೇರಿಗಳು ಸಾರ್ವಜನಿಕರಿಗಾಗಿ ಇರುತ್ತೆ ಹೊರತಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವ್ರ ಮೇಲೆ ಪ್ರಭಾವ ಹೇರಿ ಲಾಭಕ್ಕಾಗಿ ಬಳಸ್ಕೋಬಾರದು ಅನ್ನೋದು ರಾಘವನ್ ಅವರ ವಾದ. 17A ಈ ಎಲ್ಲ ವಿಚಾರಗಳನ್ನು ಹೇಳುತ್ತೆ. ಸೊ ಇದನ್ನ ಉಲ್ಲಂಘನೆ ಮಾಡಿದರೆ ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ತನಿಖೆಗೆ ಯೋಗ್ಯವಾದಂತಹ ಪ್ರಕರಣವಾಗುತ್ತೆ. ಸೊ ಇಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಿರೋದು. ಲೀಗಲ್ ಆಗಿದೆಯಾ ಅಥವಾ ಇಲ್ಲೀಗಲ್ ಆಗಿದೆಯಾ, ವಕೀಲ ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಇದು. ಆಯಿತು, ಈಗ ಈ ಪ್ರಕರಣ ಅಥವಾ ಈ ಮೂಡ ಸೈಟ್ ಹಂಚಿಕೆ ವಿಚಾರ ಲೀಗಲ್ಲ ಇಲ್ಲೀಗಲ್ಲ ಅಂತ ವಕೀಲ ರಾಘವನ್ ಅವರಿಗೆ ನ್ಯಾಯಮೂರ್ತಿಗಳು ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಇರೋದು. ಪ್ರತಿ ಹಂತದಲ್ಲಿಯೂ ಕೂಡ ಪ್ರಶ್ನೆಗಳಾಗ್ತಾ ಇರೋದು ನೋಡಿ. ಇಲ್ಲಿ ಈಗ 17A ವಿಚಾರವಾಗಿ ಅವರು ಇನ್ನಷ್ಟು ಆ್ಯಡ್ ಮಾಡಲಿಕ್ಕಿದೆ, ಇನ್ನಷ್ಟು ವಿಚಾರಗಳನ್ನು ಫ್ಯಾಕ್ಟ್ಸ್ಗಳನ್ನು ನೋಡಲಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದಂಗೆ ವಕೀಲ ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡ್ತಾ ಇರೋದು. ಈಗ ಈ ಮೂಡ ವಿಚಾರ ಲೀಗಲ್ಲ ಅಥವಾ ಇಲ್ಲೀಗಲ್ಲ, ಅಥವಾ ಪರ್ಯಾಯ ನಿವೇಶನವನ್ನು ಕೊಟ್ಟಿರುವಂಥದ್ದು ಲೀಗಲ್ಲ ಇಲ್ಲೀಗಲ್ಲ, ಇಲ್ಲಿ ರೂಲ್ಸ್ ಬ್ರೇಕ್ ಆಗಿದೆಯಾ ಅಥವಾ ಎಲ್ಲವನ್ನೂ ಗಾಳಿಗೆ ತೂರಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಗೋಲ್ಮಾಲ್ ಮಾಡಲಾಗಿದೆ ಅನ್ನೋಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂತಹ ಕೆಲಸ ಆಗ್ತಾ ಇದೆ. ಹೋಗ್ತಾ ಇದ್ದಾರೆ. ಇಡೀ ಮೂಡ ಕೇಸ್ ಏನು ಅಂತ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ PC ಆಕ್ಟ್ 17A ಅದರ ವ್ಯಾಪ್ತಿ ಬಹಳ ಸೀಮಿತವಾದದ್ದಲ್ಲ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಇಷ್ಟಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ, ಅಂದರೆ ಒಬ್ಬ ಅಧಿಕಾರಿ ಪರ್ಮಿಷನ್ ಕೇಳಬೇಕು ಕೇಳಲ್ಲ ಅನ್ನೋದಕ್ಕಷ್ಟೇ ಸೀಮಿತ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ವ್ಯಾಪ್ತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಕೇವಲ ಅರ್ಜಿದಾರರು ಹಾಗೂ ನಮ್ಮ ನಡುವಿನ ವಿಚಾರ ಅಲ್ಲ, ಬದಲಾಗಿ ಸಾರ್ವಜನಿಕ ಆಡಳಿತ ಶುದ್ಧತೆಯ ವಿಚಾರ ಅಂತ ಒಂದು ದೊಡ್ಡ ಆಯಾಮವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅದು ಸಾರ್ವಜನಿಕ ಆಡಳಿತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಂತ ಅದು ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ಅನ್ವಯಿಸುತ್ತೆ ಅನ್ನುವಂಥದ್ದು. ಹೇಗೆ ಅವರು ಆ ಇಡೀ ಮೂಡ ಪ್ರಕರಣದ ಡೀಟೇಲ್ಸ್ಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ನೋಡ್ಬೋದು. ಆ ಡೀಟೇಲ್ಸ್ನ ಕೋರ್ಟ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಹೇಗೆ ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿದ್ರು ಮೂಡಾದಲ್ಲಿ ಅಥವಾ ಮೂಡಾದಲ್ಲಿ ಮೆಂಬರ್ ಆಗಿದ್ರು, ಅವರಿಗೆ ಇದರ ಅರಿವಿತ್ತು ಅನ್ನೋದರ ಕುರಿತಾಗಿ ಪಾಯಿಂಟ್ಸ್ನ ಮಂಡಿಸ್ತಾ ಹೋಗ್ತಾ ಇದ್ದಾರೆ ರಾಘವನ್ ಅವರು. ಸಾರ್ವಜನಿಕ ಆಡಳಿತ ಶುದ್ಧತೆ ಅಂತ ಒಂದು ಕಾನ್ಸೆಪ್ಟ್ ತರ್ತಾ ಇದ್ದಾರೆ. ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಪಾರದರ್ಶಕವಾಗಿರಬೇಕು ಅನ್ನೋದನ್ನು 17A ಇರೋದೇನೆ, ಅಂದರೆ ಇನ್ಫ್ಯಾಕ್ಟ್ ಹೋಲ್ PC ಆಕ್ಟ್ ಇರೋದೇನೆ ಅದನ್ನು ಹೇಳೋದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣಾಪರ ವಕೀಲ ರಾಘವನ್ ಅವ್ರು ಹೇಳ್ತಾ ಇರೋಂಥದ್ದು ಇದು ಕೇವಲ ಒಬ್ಬ ಅಧಿಕಾರಿ ಪರ್ಮಿಷನ್ ತಗೋಬೇಕೋ ಬೇಡವೋ ಅಥವಾ ಸಂಸ್ಥೆ ಪರ್ಮಿಷನ್ ತಗೋಬೇಕೋ ಬೇಡವೋ ಇಷ್ಟೇ ವಿಚಾರ ಅಲ್ಲ. 17A ಅಥವಾ 17 ಅಥವಾ ಓವರ್ ಆಲ್ PC ಆಕ್ಟ್ ಇದೆಯಲ್ಲ ಅದು ಹೇಳೋದೇನೆ
ಸಾರ್ವಜನಿಕ ಜನಪ್ರತಿನಿಧಿ ಆದವನು ಸಾರ್ವಜನಿಕ ಜೀವನದಲ್ಲಿ ಶುದ್ಧವಾಗಿರಬೇಕು ಅನ್ನೋದು ಇಲ್ಲಿ ವಿಚಾರ. ಹಾಗಾಗಿನೇ ಆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆನ ತಂದಿರತಕ್ಕಂಥದ್ದು. ಅದೇ ಆಯಾಮದಲ್ಲಿ ಈಗ ರಾಘವನ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅವರು. ಮುಂದಿನ ಡೀಟೇಲ್ಸ್ ನಾವು ನೋಡ್ತಾ ಹೋಗೋದಾದ್ರೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಮೂಡಾ ಹಗರಣದ ಕುರಿತಾದ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. 96 ಇಂದ 99 ವರೆಗೂ ಸಿದ್ದರಾಮಯ್ಯ DCM ಆಗಿದ್ರು. ಇದು ತುಂಬಾ ಮುಖ್ಯವಾದದ್ದು ಅಂತ 97ನಲ್ಲಿ 98ಅಲ್ಲಿ ಏನು ಇಲ್ಲಿ ಸಲಿಕೆ ಮಾಡಲಾಗತ್ತೆ ಅದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. 2004ರಿಂದ 2005ರವರೆಗೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ರು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದರು ಅಂತ. ಮತ್ತೆ ಮೂಡಾದ ಮೆಂಬರ್ ಕೂಡ ಆಗಿದ್ರು ಅವರು ಆಲ್ ಥ್ರೂ. ಆ ಹುದ್ದೆ ಇದ್ದಾಗ ಅವರು ಪ್ರಭಾವ ಬಳಸಿ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರ ಅನ್ನುವಂತ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಅದನ್ನೇ ಹೇಳ್ತಾ ಇರುವಂಥದ್ದು ರಾಘವನ್ ಅವರು. ಅಂದ್ರೆ ಸಾರ್ವಜನಿಕ ಜೀವನದಲ್ಲಿದ್ದಾಗ, ಪ್ರಭಾವಶಾಲಿ ವ್ಯಕ್ತಿ ಆಗಿದ್ದಾಗ, ಹುದ್ದೆಯಲ್ಲಿ ಇದ್ದಾಗ ಹೇಗೆ ನಡ್ಕೊಳ್ತಾರೆ ಅನ್ನುವಂಥದ್ದು ಶುದ್ಧತೆ, ಸಾರ್ವಜನಿಕ ಆಡಳಿತದಲ್ಲಿ ಶುದ್ಧತೆ ಅಂತ ಅದನ್ನೇ ಹೇಳಿದವರು. 2004-05ರವರೆಗೂ ಅವರು ಉಪಮುಖ್ಯಮಂತ್ರಿ ಆಗಿದ್ರು. 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರು. ಹಾಗೂ 2023ರಿಂದ ಈಗಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದಾಗ ಈ ಇಡೀ ಪ್ರಕರಣದಲ್ಲಿ ಪಾರದರ್ಶಕತೆ ಇಲ್ವಲ್ಲ, ಅವರ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ರಾಘವನ್ ಅವರು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಹುದ್ದೆಯಲ್ಲಿದ್ದು, ಈಗಾಗಲೇ ಶ್ರೀಪಾದ್ ಹೇಳ್ತಾ ಇದ್ದಾಗೆ ಅವ್ರು ತಮ್ಮ ಹುದ್ದೆಯಲ್ಲಿದ್ದು ಅದನ್ನು ದುರ್ಬಳಕೆ ಮಾಡ್ಕೊಂಡ್ರ ಅನ್ನೋ ಆಯಾಮವನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ರಾಘವನ್ ಅವರು. 17A PC ಆ್ಯಕ್ಟ್ದು ಈ ಹಿಂದೆ ಮಣಿಂದರ್ ಸಿಂಗ್ ಅವರು ಹೇಳಿದ್ದಿರ್ಬೋದು ಅಥವಾ ಬೇರೆಯವರು ಲಾಯರ್ಗಳು ಹೇಳಿದ್ದೇನು ಅಂತಂದರೆ, ಅದು ಅದರ ಆಯಾಮ ಏನಪ್ಪ ಅಂತಂದರೆ ಇಲ್ಲಿ ಕೇವಲ ಪಬ್ಲಿಕ್ ಸರ್ವೆಂಟು ಕೇಳಿದರೆ ಮಾತ್ರ ಅಂತಲ್ಲ, ಯಾರು ಬೇಕಾದರೂ ಕಂಪ್ಲೇಂಟ್ ಕೊಡ್ಬೋದು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು ಅಂತ ವಾದ ಮಾಡಿದರು. ಈಗ ರಾಘವನ್ ಏನು ಹೇಳ್ತಾ ಇದ್ದಾರೆ, ಮೂಡಾ ಹಗರಣದಲ್ಲಿ ಇದು ಮೂಲ ನಿಂಗ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಸೇರಿರ್ತಕ್ಕಂಥ ಜಮೀನು. ದೇವರಾಜ್ ಅನ್ನೋರು ಡಿನೋಟಿಫೈ ಮಾಡಿಸ್ಕೊಂಡು ಪಡ್ಕೊಳ್ತಾರೆ ಈ ಜಮೀನನ್ನು. ಆದರೆ ಅದು ಮೈಲಾರಯ್ಯ ಅನ್ನೋರಿಗೆ ಸಿಗಬೇಕಾಗಿತ್ತು ಮುಂದೆ. ಅವರ ನಿಂಗ ಅನ್ನೋರ ಫ್ಯಾಮಿಲಿ ಮೆಂಬರ್ ಮೈಲಾರಯ್ಯ ಅವ್ರಿಗೆ ಮುಂದೆ ಸಿಗಬೇಕಾಗಿತ್ತು. ಆದರೆ ಅದು ಇವ್ರಿಗೆ ಹೆಂಗೆ ಸಿಕ್ತು ಅಂದರೆ CM ಕುಟುಂಬಸ್ಥರಿಗೆ ಹೆಂಗೆ ಸಿಕ್ತು ಅನ್ನೋ ಅರ್ಥದಲ್ಲಿ ಕೇವಲ ಇದೊಂದೇ ಜಮೀನು ಡಿನೋಟಿಫೈ ಆಗಿದೆಯಾ ಅಥವಾ ಬೇರೆ ಜಮೀನು ಕೂಡ ಡಿನೋಟಿಫೈ ಆಗಿದೆಯಾ ಅಂತ ಅಲ್ಲಿ ನ್ಯಾಯಮೂರ್ತಿಗಳು ಕೇಳ್ತಾರೆ. ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡು ಹಣ ಕೂಡ ಡಿಪಾಸಿಟ್ ಮಾಡಲಾಗುತ್ತೆ ಅಂತ ರಾಘವನ್ ಅವರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡಾಕ್ಯುಮೆಂಟ್ ಏನೇನಿದೆ, ಡೀಟೇಲ್ಸ್ ಏನಿದೆ ಅದನ್ನು ಕೊಡ್ತಾ ಹೋಗ್ತಾರೆ ಕೋರ್ಟ್ಗೆ. ಸೊ ನ್ಯಾಯಮೂರ್ತಿಗಳು ಮಧ್ಯದಲ್ಲಿ ಕೇಳ್ತಾರೆ, ಇದೊಂದೇ ಜಮೀನು ಡಿನೋಟಿಫೈ ಆಗಿರೋದಾ ಅಥವಾ ಆ ಟೈಮಲ್ಲಿ ಇನ್ನೂ ಸುಮಾರು ಜಮೀನೆಲ್ಲ ಡಿನೋಟಿಫೈ ಆಯ್ತಾ ಅಂತ. ಇಲ್ಲ, ಇದೊಂದೇ ಜಮೀನು ಡಿನೋಟಿಫೈ ಆಗಿರೋದು ಅಂತ ರಾಘವನ್ ಅವರು ಹೇಳ್ತಾರೆ. ಸೊ ಇದೊಂದೇ ಜಮೀನು ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಆಗತ್ತಾ? ಹಾಗಾದ್ರೆ ಗೊತ್ತಿಲ್ಲ. ರಾಘವನ್ ಅವರು ಅಲ್ಲಿ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಕೋರ್ಟ್ ಹೇಗೆ ತೀರ್ಪು ಕೊಡುತ್ತೆ ನಾವು ಕಾದು ನೋಡ್ಬೇಕಾಗತ್ತೆ. ಅಲ್ಲಿ ಸ್ಪೆಸಿಫಿಕಲಿ ಜಡ್ಜ್ ಕೇಳ್ತಾರೆ, ಇದೊಂದೇ ಜಮೀನು ಡಿನೋಟಿಫೈ ಆಗಿದೆಯಾ ಅಂತ ಕೇಳ್ತಾರೆ, ಅಥವಾ ಬೇರೆ ಜಮೀನು ಕೂಡ ಡಿನೋಟಿಫೈ ಆಗಿತ್ತಾ ಆ ಸಂದರ್ಭದಲ್ಲಿ ಅಂತ ಕೇಳ್ತಾರೆ. ಸೊ ಇಲ್ಲ ಇದೊಂದೇ ಜಮೀನು ಡಿನೋಟಿಫೈ ಆಗಿರೋದು ಆ ಟೈಮಲ್ಲಿ ಅನ್ನೋಂಥದ್ದನ್ನು ಪಾಯಿಂಟ್ ಔಟ್ ಮಾಡಿ ರಾಘವನ್ ಅವರು ತೋರಿಸ್ತಾ ಇದ್ದಾರೆ. ಭೂ ಸ್ವಾಧೀನ ಮಾಡ್ಕೋತಾರೆ, ಹಣವನ್ನು ಕೂಡ ಡೆಪಾಸಿಟ್ ಮಾಡ್ತಾರೆ. ಆ ಎಲ್ಲ ದಾಖಲೆಗಳು, ಮೂಡಾ ದಾಖಲೆಗಳು ಏನೇನು ಇದ್ದಾವೆ, ರಿಪಬ್ಲಿಕ್ ಕನ್ನಡ ಕೂಡ ವೀಕ್ಷಕರೇ ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಆ ದಾಖಲೆಗಳು, ಬೇಕಾದಷ್ಟು ದಾಖಲೆಗಳು ಲಭ್ಯ ಇದ್ದಾವೆ. ಮೂಡಾ ದಾಖಲೆಗಳೇ, ಅಧಿಕೃತ ದಾಖಲೆಗಳು ಲಭ್ಯ ಇದ್ದಾವೆ. ಅದನ್ನೆಲ್ಲ ಅದರಲ್ಲಿ